ಮುಗಿಸಿದ್ರಿ ರಮೇಶ್ ಅವರಿಗೆ ಯಾವ ರೀತಿ ಇದೆ ಬೆಂಬಲ? ಪೂಜೆ ಮುಗಿಸಿರೋದು ಪೂಜೆ ಮಾಡಿ ಈಗಾಗಲೇ ನಾವು ಡೆಲಿಗೇಟ್ಸ್ ಮಾಡೋ ಸಂದರ್ಭದಿಂದ ಈಗ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೂ ಸಹ ಎಲ್ಲ ಡೈರಿಗಳ ವಿಚಾರವಾಗಿ ಡೈರಿಗಳಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಹಿಂದೆ ಏನು ಕೋಲಾರ ಚಿಕ್ಕಬಳ್ಳಾಪುರ ಒಂದೇ ಇದ್ದಾಗ ಆಗಿರ್ತಕ್ಕಂಥ ಅನ್ಯಾಯ ಬಹಳ ಖಂಡನೀಯ. ಫಸ್ಟ್ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇದು ನಾವು ನಮ್ಮ ಕರ್ತವ್ಯ ಮಾಡಬೇಕು. ಇದು CBI ಎನ್ಕ್ವೈರಿವರೆಗೂ ಹೋಯ್ತು, ED ಎನ್ಕ್ವೈರಿ ಆಯಿತು. ಕೋಲಾರ ಯೂನಿಯನ್ನಲ್ಲಿರ್ತಕ್ಕಂಥವರು ಮಾಡಿರ್ತಕ್ಕಂಥದ್ದು ತಪ್ಪು ಅವರು ಗುರುತಿಸಿ ಕಂಡಿಡಿದು ಇದಕ್ಕೆ ನೀವು ಇದ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಲ್ವಾ ಗೌಡ್ರೆ? ಅದನ್ನ ನಾವು ಯಾರೇ ತಪ್ಪು ಮಾಡಿರ್ಲಿ ಅದು ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ಬಿಟ್ಬಿಟ್ಟು ನಾವು ತಪ್ಪು ಮಾಡಿದವ್ರಿಗೇನೆ ಮತ್ತೆ ಬೆಂಬಲಿಸ್ಕೊಂಡು ಹೋಗ್ತಾ ಇದ್ರೆ ಅದು ಸಮಾಜದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮಾಡ್ತಕ್ಕಂಥ ತಪ್ಪು ಅಂತ ನನ್ನ ಮನಸ್ಸು ಹೇಳ್ತದೆ. ಯಾವ ಪಕ್ಷದಲ್ಲೇ ಆಗ್ರಿ, ನಮ್ಮ ಪಕ್ಷದಲ್ಲಾದ್ರೆ ಮಣ್ಣು ತಿನ್ನು ಅಂತ ಹೇಳ್ತಾರಾ? ಪಕ್ಷ ನೀವು ಮಾತಾಡ್ತಾ ಇರೋದು ನಾನು ಮಾಡಿರೋ ತಪ್ಪು ವಿಚಾರವಾಗಿ. ಯಾವ ಪಕ್ಷದವರಾದ್ರೂ ನಾನು ಮೊದಲಿಂದ ಇದೇ ವಾದ. ನೀವು 20 ವರ್ಷದಿಂದ ನನ್ನ ಚಿಕ್ಕಬಳ್ಳಾಪುರದಲ್ಲಿ ನೋಡಿರೋದು. ಅದಕ್ಕೆ ಮುಂಚೆ 20 ವರ್ಷ 40 ಸ್ಟೂಡೆಂಟ್ ಲೀಡರ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ಇದೇ ದಾಟಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅನ್ಯಾಯ ನಡೆದಾಗ ಹೋರಾಟ ಮಾಡಿದ್ದೀನಿ. ಎಲ್ಲ ರೀತಿಯಲ್ಲೂ ನಾನು ಅದೇ ನನ್ನ ಗುರಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು. ಇದು ಸರಿ ಹೋಗ್ಬೇಕು. ಇನ್ನೂ ಬಹಳಷ್ಟು ಅನ್ಯಾಯಗಳಾಗಿರ್ತಕ್ಕಂಥದ್ದು, ಕೆಲವರು ಅದನ್ನ ಡೀಟೇಲ್ ಆಗಿ ಪ್ರತಿಯೊಬ್ಬರ ಗಮನಕ್ಕೂ ತರ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ, ಮಾಡಲಿ. ನಾನು ಈಗ ಹೇಳ್ತಾ ಇರ್ತಕ್ಕಂಥದ್ದು, ಈಗ ಚಿಕ್ಕಬಳ್ಳಾಪುರ ಬೇರೆ ಆಗಿದೆ, ಕೋಲಾರದಿಂದ ಬೇರ್ಪಡಿಸಿ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಅಂತ ಆಗಿದೆ. ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನಲ್ಲಿ ಒಳ್ಳೆ ಅಭ್ಯರ್ಥಿಗಳು ಬರಬೇಕು. ಆ ಡೈರಿನ ಅಭಿವೃದ್ಧಿ ಪಡಿಸಿ ಡೈರಿಗೆ ಹಾಲು ಹಾಕ್ತಕ್ಕಂಥವ್ರು ಎಲ್ಲ ರೈತರೇ. ಕಷ್ಟಪಟ್ಟು ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಮ್ಮೆಗಳು ಹಸುಗಳನ್ನ ಉಜ್ಜಿ ತೊಳೆದು ಹಾಲು ಕರೆದು ತಗೊಂಡೋಗಿ ಹಾಕಿ ಮಾಡ್ತಾರೆ. ಆ ಬೆವರು ಸುರಿಸಿರ್ತಕ್ಕಂಥ ದುಡ್ಡನ್ನ ಇಲ್ಲೀಗಲ್ ಆಗಿ ಬೇರೆ ಅಭಿವೃದ್ಧಿ ಹೆಸರುಗಳಲ್ಲಿ ಮತ್ತೊಂದು ಹೆಸರುಗಳಲ್ಲಿ ನಿಮ್ಗೆ ಗೊತ್ತು ಯಾವ್ಯಾವ ರೀತಿ ಹೊಡ್ಕೊಳ್ತಾರೆ ಅನ್ನೋದು. ಆ ರೀತಿ ಲೂಟಿ ಮಾಡ್ತಕ್ಕಂಥದ್ದನ್ನ ತಪ್ಪಿಸ್ಬೇಕು. ಆದ್ರಿಂದ ಆ ಲೂಟಿಗೆ ಕೈ ಹಾಕದೇ ಇರ್ತಕ್ಕಂಥವ್ರು ನಾವು ಕಂಡಿರ್ತಕ್ಕಂಥದ್ದು ಯಲವಳ್ಳಿ ರಮೇಶ್. ಇಂಥ ಅಭ್ಯರ್ಥಿನ ನಾವು ಗೆಲ್ಲಿಸ್ಬೇಕು ಅನ್ನೋ ದೃಢ ನಿಲುವಿನಿಂದ ನಾವಿವತ್ತು ನಂದಿ ಕ್ಷೇತ್ರದ ಎಲ್ಲ ಡೆಲಿಗೇಟ್ಸ್ ಆಗಿರ್ತಕ್ಕಂಥವ್ರು, ಡೈರಿ ಅಧ್ಯಕ್ಷಗಳಾಗಿರ್ತಕ್ಕಂಥವ್ರು, ಮುಖಂಡರು, ಮತ್ತೆ ಆ ಹಳ್ಳಿಯಲ್ಲಿ ಹಾಲು ಆಗ್ತಕ್ಕಂಥವರು ಸಹ ಅವ್ರದ್ದು ಸಹಾಯ ನಮಗೆ ಸಪೋರ್ಟ್ ಬೇಕು. ಬರೀ ಡೈರಿ ಓಟ್ ಹಾಕ್ಸ್ಕೊಂಡು ನಾವು ಮರ್ತು ಬಿಡೋದಲ್ಲ. ಮತ್ತೆ ಆದಮೇಲೆ ಆ ಹಾಲು ಅವ್ರಿಗೇನು ಸವಲತ್ತುಗಳನ್ನ ಕೊಡಬೇಕು, ಕೊಡಿಸೋತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು ಅಂತೇಳಿ ಇವತ್ತು ರಮೇಶ್ ಅವ್ರ ಪರವಾಗಿ ನಾವು ಈ ಚುನಾವಣೆಯಲ್ಲಿ ನಾವು ಗೆಲ್ಲಿಸೋದಕ್ಕೆ ಶಪಥ ಮಾಡಿ ನಾವು ಈ ಚುನಾವಣೆಯನ್ನ ಗೆಲ್ಲೇಬೇಕು ಅಂತ ನಾವು ಇವತ್ತು ಹೆಜ್ಜೆ ಇಟ್ಟಿದ್ದೀವಿ. ಗೆಲ್ತೀವಿ ಅನ್ನೋ ಭರವಸೆನೂ ಸಹ ನಮಗಿದೆ. ಈಗ ನಾವು 84 ಮತದಾರರನ್ನು ನಾವು ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ನೋಡಿದ್ದೀವಿ. ಅವ್ರ ಅಭಿಪ್ರಾಯಗಳನ್ನು ಕೇಳಿದ್ದೀವಿ. ಅವ್ರಿಗೆ ನಮ್ಮ ಅಭಿಪ್ರಾಯನೂ ನಮ್ಮ ಮುಂದಿನ ಹೆಜ್ಜೆಗಳನ್ನು ಸಹ ನಾವು ತಿಳಿಸಿದ್ದೀವಿ. ಇಷ್ಟು ವಿಚಾರ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಟ್ಟಿನಲ್ಲಿ ಇದು ಧರ್ಮ ಮತ್ತು ಅಧರ್ಮದ ನಡುವೆ ಹೌದು ಯುದ್ಧ ಅಂತ ಹೇಳ್ಬೋದಾ? ಹೌದು, ಸತ್ಯ. ನಿಮ್ಮ ಪಕ್ಷದಲ್ಲೇ ಇನ್ನೊಬ್ಬ ಅಭ್ಯರ್ಥಿ, ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಇದು ಆಕಾಶ ಇದ್ದ ಬಿ ಫಾರಂ ಇದ್ದಿದ್ರೆ, ಸಿಂಬಲ್ ಇದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಈಗ ಅದಿಲ್ಲದೆ ಇರೋದ್ರಿಂದ ಯಾರು ಬೇಕಾದರೂ ನಿಲ್ಲೋ ಒಂದು ಪರಿಸ್ಥಿತಿ ಇದೆ. ಈ ಸಿಂಬಲ್ ಇಲ್ಲದೆ ಇರೋ ಕಾರಣದಿಂದ ನಿಂತಿದ್ದಾರೆ. ಅದನ್ನ ನಾವು ತಪ್ಪು ಅಂತ ನಾವು ಹೇಳಕ್ ಹೋಗಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ಭಾರತ ದೇಶ ನಮ್ಮ ಇದು, ಅದರಲ್ಲಿ ಎಲ್ಲರಿಗೂ
ನಿಲ್ಲೋದಕ್ಕೆ ಅವಕಾಶ ಇದೆ. ಪಾರ್ಟಿ ಸಿಂಬಲ್ ಇದ್ದಿದ್ರೆ ಅದು ಒಬ್ಬರೇ ನಿಲ್ತಾ ಇದ್ರು. ಮುಂದಕ್ಕೆ ಸಿಂಬಲ್ಗಳು ಬಡೋ ಎಲೆಕ್ಷನ್ಗಳಲ್ಲಿ ಒಬ್ಬೊಬ್ಬರೇ ಅಭ್ಯರ್ಥಿ ಆಗಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇದರಲ್ಲಿ ಆ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ಹೀಗಾಗಿದೆ. ಈಗ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಯಾರು ಅಭ್ಯರ್ಥಿ ಇದಾರೋ ಅವರಲ್ಲಿ ನಿಮ್ಮ ಮುಖಂಡರಲ್ಲೇ ಸ್ವಲ್ಪ ಭಿನ್ನ ಮತ ಇದೆ ಅನ್ನೋ ಅವ್ರ ಜೊತೆ ಒಂದಷ್ಟು ಜನ ನಿಮ್ ಜೊತೆ ಒಂದಷ್ಟು ಜನ ಇದಾರಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಅದು ಅವ್ರವ್ರ ಇಚ್ಛೆ. ನಾನು ಈ ಪ್ರಜಾಪ್ರಭುತ್ವ ಅಂತ ಹೇಳಿದ್ನಲ್ಲ, ಈಗ ಎಲ್ಲರೂ ನಮ್ಮಿಂದ ಬಂದ್ಬಿಡ್ಬೇಕು ಅಂತ 2 ಲಕ್ಷ ಚಿಲ್ಲರೆ ಓಟ್ ಇದೆ. 2 ಲಕ್ಷ ಓಟನ್ನು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀನಿ ಅಂತ ಹೇಳ್ಬಹುದು ನಾನು, ಆದ್ರೆ ಅವ್ರು ಹಾಕ್ಬೇಕಲ್ಲ. ಹಾಗೆ ಇದು ಅಷ್ಟೇ. ಕೆಲವರ ಅವರವರ ನಮ್ದು ಆಗಿರ್ತಕ್ಕಂಥ ಅನ್ಯಾಯದವನ್ನ ಪರಿಗಣಿಸಿ ನಾನು ಯಲವಳ್ಳಿ ರಮೇಶ್ ಅವ್ರಿಗೆ ನಾವೆಲ್ಲ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು. ಅರ್ಥ ಆಯ್ತಾ? ನಿಮ್ಗೆಲ್ಲ ಗೊತ್ತೇ ಇದೆ ವಿಷಯ. ಏನಪ್ಪ ಈ ವಿಷಯ ಅಂದ್ರೆ, ಬಹುಶಃ ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಇದೊಂದು ಮೈಲ್ ಸ್ಟೋನ್, ಟರ್ನಿಂಗ್ ಪಾಯಿಂಟ್, ಹಿಸ್ಟಾರಿಕಲ್ ಸೀಕ್ವೆನ್ಸ್ ಆಗುತ್ತೆ. ಹೆಂಗಂತೀರಾ? ರಮೇಶ್ ಅಣ್ಣ ನಿಂತವ್ರೆ ಅನ್ನೋದು ತಪ್ಪು ತಿಳ್ಕೊಂಡ್ಬೇಡಿ. ಎಲ್ಲ ಡೆಲಿಗೇಟ್ಸು, ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘ ಲೀಡರ್ಸು, ವೆಲ್ವಿಷರ್ಸು ಎಲ್ಲ ಸೇರಿ ನೀವು ನಿಲ್ಲಲೇಬೇಕು ಅಂತ ಹೇಳಿದಾರಪ್ಪ. ಅವ್ರು ನಿಲ್ಲಲೇಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಸರ್ಕಾರ ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಕೊಟ್ರೆ ಇವ್ರು ಚಿಕ್ಕಬಳ್ಳಾಪುರಕ್ಕೆ ಇನ್ನೊಂದು ಇವ್ರೂ ಕೂಡ ಒಂದು ಅನ್ನಭಾಗ್ಯ ಪ್ರತಿ ವಾರ ಕೊಡ್ತಾ ಇದ್ದಾರೆ. ಅದು ಯು ನೋ ವೆರಿ ವೆಲ್. ಜೊತೆಗೆ ಪ್ರತಿ ವರ್ಷ ಗರ್ಭಿಣಿ ಸ್ತ್ರೀಯರಿಗೆ ಅವ್ರಿಗೆ ಏನಾದರೂ ಸ್ವಲ್ಪ ಅವ್ರಿಗೂ ಒಂದು ಸನ್ಮಾನ ಮಾಡಿ ಅವ್ರಿಗೆ ಜೀವನದಲ್ಲಿ ಒಳ್ಳೆ ದಾರಿ ಸಿಕ್ಲಿ ಅಂತ ಥಿಂಕ್ ಮಾಡಿರೋದ್ರಲ್ಲಿ ರಮೇಶ್ ಅಣ್ಣ ಏಕೈಕ ಲೀಡರ್ ಅಂತ ನಾನು ಹೇಳ್ತೀನಿ. ಬಹುಶಃ ಯಾರಾದರೂ ಮಾಡಿದ್ರೆ ಹೇಳಿ. ಈ ಥರ ಪ್ರತಿ ವಾರನೂ APMC ಯಾರ್ಡು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಲ್ಲಿ ಸರ್ಕಲ್ಗಳು, ಎಲ್ಲೆಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೋ ಅಲ್ಲೆಲ್ಲನೂ ಫ್ರೀಯಾಗಿ ಊಟ ಕೊಡ್ತಾ ಇದ್ದಾರೆ. ಅನ್ನದಾತ ಸುಖಿ ಭವ ಅಂತ ಏನು ಅವರ ಅಭಿಪ್ರಾಯದಿಂದ ಎಲ್ಲರೂ ಇದ್ದಾರೆ. ಕೆಲವರೆಲ್ಲ ನಾನು ನಿಂತ್ಕೊಬೇಕು, ಅದು ನಿಂತ್ಕೊಳ್ಬೇಕು ಅಂತ ಆಸೆ ಇತ್ತೇನೋ, ಆದರೆ ಎಲ್ಲ ಸೇರಿ ಮೆಜಾರಿಟಿ 80 ಜನ ಸೇರಿ ನೀವೇ ಇರಬೇಕಣ್ಣ, ನೀವು ಗೆದ್ದರೆ ಪಿಳ್ಳಪ್ಪನವ್ರಿಗೆ ಒಂದು ಆಶೀರ್ವಾದ ಸಿಕ್ಕಿದಂಗೆ ಆಗುತ್ತೆ, ಪಿಳ್ಳಪ್ಪನವ್ರ ಧ್ಯೇಯ ಈಡೇರಿಸ್ದಂಗೆ ಆಗುತ್ತೆ, ಈ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋದಂಗೆ ಆಗುತ್ತೆ. ಜೊತೆಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಮೇಲ್ದರ್ಜೆಗೆ ಏರಿಸಿ ಇನ್ನೂ ಹೆಚ್ಚಿಗೆ ಇವಾಗ ಏನು ಬರ್ತಾ ಇದೆ ಹಾಲು, ಅದಕ್ಕಿಂತ ಡಬಲ್ ಹಾಲು ಈಲ್ಡಿಂಗ್ ಬರೋದಕ್ಕೆ ಇವ್ರು ಅನುಕೂಲ ಮಾಡಬೇಕಣ್ಣ, ಬಹಳಷ್ಟು ಕಷ್ಟಗಳಿದೆ ಅಂತ ಅವ್ರು ಹೇಳ್ಕೊಂಡ ಮೇಲೆ ಎಲ್ಲ ಯುನಾನಿಮಸ್ ಆಗಿ ಕ್ಯಾಂಡಿಡೇಟ್ ಆಗಿ ಸೆಲೆಕ್ಷನ್ ಆಯಿತು. ನಾವು ಕೂಡ ಎಲ್ಲ ಲೀಡರ್ಗಳು ಓಡಾಡ್ತಾ ಇದ್ದಾರೆ, ಎಲ್ರಿಗೂ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ. ಅದರಿಂದ ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ರಮೇಶ್ ಅಣ್ಣ ಗೆಲ್ಲೋದ್ರಲ್ಲಿ ನೋ ಡೌಟ್ ಅಟ್ ಆಲ್. If anybody having any doubt, please let them come and sit before this temple. We will clarify and we will give full information how we will win ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು. ಇವ್ರು ಗೆದ್ರೆ ಒಂದ್ ನಿಮಿಷ ಡೋಂಟ್ ಡಿಸ್ಟರ್ಬ್ ಮೀ. ಈಗ ನೋಡಿ, ರಮೇಶ್ ಅಣ್ಣ ಗೆದ್ರೆ ಪಿಳ್ಳಪ್ಪನವ್ರು ಗೆದ್ದಂಗೆ ಆಗುತ್ತೆ. ರಮೇಶ್ ಅಣ್ಣ ಗೆದ್ರೆ ಪಿಳ್ಳಪ್ಪನವ್ರು ಗೆದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಮೊನ್ನೆನೇ ಹೇಳಿದ್ದೀನಿ, ಈಸ್ ದ ಪೊಲಿಟಿಕಲ್ ಅಡಾಪ್ಟೆಡ್ ಸನ್ ಅಂತ. ಏನೋ ಈಸ್ ಎ ಪೊಲಿಟಿಕಲ್ ಅಡಾಪ್ಟೆಡ್ ಸನ್. ಇವಾಗ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಯಾಕಂದ್ರೆ ಅವರೇ PLD ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ರು, SLD ಬ್ಯಾಂಕ್ ಮಾಡಿದ್ರು, ಖಾದಿ ಬೋರ್ಡ್ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಯಾರು ಮಾಡದೇ ಇರ್ತಕ್ಕಂಥ ಗರ್ಭಿಣಿ ಸ್ತ್ರೀಯರಿಗೆ ಸನ್ಮಾನ ಮಾಡಿದ್ದಾರೆ, ಅವ್ರಿಗೆ ಫೈನಾನ್ಷಿಯಲ್ಸ್ ಹೆಲ್ಪ್ ಮಾಡಿದ್ದಾರೆ. ಈ ಥರ ಮಾಡಿರೋ ಲೀಡರ್ ನಮ್ಗೆ ಬೇಕೇ ಬೇಕು. ಬಹುಶಃ ಅವ್ರು MLA ಆಗಬೇಕಾಗಿತ್ತು, ಕೆಲವು ಕಾರಣಾಂತರಗಳಿಂದ ಕೆಲವು ಇಶ್ಯೂಸಿಂದ ಆಗಲಿಲ್ಲ. ಆಗಲಿ, ಮುಂದೆ ದೇವರ ಆಶೀರ್ವಾದ ಇರಲಿ. ಈಗ ಅವ್ರು ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಕೋಚಿಮಲ್ ಇದ್ದಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಈಗಾಗಲೇ ED ಮುಖಾಂತರ ಎಲ್ಲ ಕೂಡ ತನಿಖೆಯಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಇಡೀ ಹೈನುಗಾರಿಕೆಯನ್ನ ಜೀವನಾಧಾರವಾಗಿ ಇಟ್ಟುಕೊಂಡಿರ್ತಕ್ಕಂಥ ರೈತರು ಸಂಪೂರ್ಣವಾಗಿ ಹಾಲನ್ನು ಕರೆದು ಬೆಳಗ್ಗೆ 5 ಗಂಟೆ ರಾತ್ರಿಯಿಂದ ರಾತ್ರಿ 8-9 ಗಂಟೆ ರಾತ್ರಿವರೆಗೂ ಕೂಡ ಇಡೀ ಒಂದು ಕುಟುಂಬನೇ ಒಂದು ಹಸು ಮೇಲೇನೆ ಜೀವನಾಧಾರಿತವಾಗಿ ಜೀವನ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಕೂಡ ಗಮನಿಸಿದ್ದೇವೆ. ಇಡೀ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇಡೀ ಹೈನುಗಾರಿಕೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಜಿಲ್ಲೆಗಳು ಕೂಡ. ಅಂಥ ಒಂದು ಜಿಲ್ಲೆಗಳಲ್ಲಿ ರೈತರ ಸ್ವಾಭಿಮಾನದ ಬದುಕು, ಅನ್ನದಾತರ ಸ್ವಾಭಿಮಾನದ ಬದುಕು ಇವೆಲ್ಲ ಕೂಡ ಉಳ್ಕೋಬೇಕಾದ್ರೆ ಏನು
ಅದ್ರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಒಂದು ಡೈರಿ ಏನಿದೆಯೋ ಅದು ಸ್ವಚ್ಛವಾಗಿ ಗೌರವಯುತವಾಗಿ ನಡ್ಕೊಳ್ತಕ್ಕಂಥ ಒಂದು ಸ್ಥಿತಿ ಆಗಬೇಕು. ಆದರೆ ದುರಾದೃಷ್ಟ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಯಾರು ಪ್ರತಿನಿಧಿಗಳಿದ್ರೋ ಅವರೆಲ್ಲ ಕೂಡ ಸಂಪೂರ್ಣವಾಗಿ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿ ಇಡೀ ಹೈನುಗಾರಿಕೆಗೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು, ಇಡೀ ರೈತರ ಕರೆದಿರ್ತಕ್ಕಂಥ ಹಾಲಿಗೆ ಮೋಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಆಗಿರ್ತಕ್ಕಂಥದ್ದು ಗಮನಿಸಿದಾಗ ನಿಜವಾಗ್ಲೂ ಕೂಡ ನಮಗೆಲ್ಲ ಒಂದು ಕಡೆ ನೋವಾಗಿ, ನಾವು ಹಿಂದೆ ಎಲ್ಲ ಕೂಡ ಹಿಂದಿನ ಚುನಾವಣೆಯ ಸಂದರ್ಭದಲ್ಲಿ ಭರಣಿ ವೆಂಕಟೇಶ್ ಅವರಿಗೆ ನಾವೆಲ್ಲ ಕೂಡ ಬೆಂಬಲವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸೋದಕ್ಕೆ ಶತಾಯ ಗತಾಯ ನಾವೆಲ್ಲ ಪ್ರಯತ್ನ ಮಾಡಿದ್ವಿ. ಆದರೆ ದುರಂತ ಅಭಿವೃದ್ಧಿ ಕಾಣ್ತದೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿದಾಗ ಅಲ್ಲಿ ಅಭಿವೃದ್ಧಿಗೆಲ್ಲ ಭ್ರಷ್ಟಾಚಾರನೇ ಜಾಸ್ತಿ ಆಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಿದ್ವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆ.ಬಿ. ಪಿಳ್ಳಪ್ಪ ಅವರ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥ ಎನ್ ರಮೇಶ್ ಅಣ್ಣವರು ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಒಂದು ವಿದ್ಯುತ್ ಆಗಿರ್ಬೋದು, ಆಲೂಗಡ್ಡೆ ವಿಚಾರ ಆಗಿರ್ಬೋದು, ರೈತರು ಸಿಗ್ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳಾಗಿರ್ಬೋದು, ಎಲ್ಲ ವಿಚಾರದಲ್ಲಿ ಕೂಡ ಬೀದಿಗಿಳಿದು ಹೋರಾಟ ಮಾಡಿ ಇವತ್ತು ರೈತರ ನಾಯಕ ಅಂತಕ್ಕಂಥದ್ದು ಅನಿಸ್ಕೊಂಡಿರ್ತಕ್ಕಂಥ ನಾವೆಲ್ಲ ಕೂಡ ಗಮನಿಸಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ರಮೇಶ್ ಅಣ್ಣವರು ನಿಜವಾಗಲೂ ಕೂಡ ಆವತ್ತಿಂದ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಕೂಡ ಅವ್ರ ಮನೆ ಪಕ್ಕದಲ್ಲೇ ಇರ್ತಕ್ಕಂಥ ಮೇಘಾ ಡೈರಿ, ಏನು 2 ನಿಮಿಷಕ್ಕೆ ಮೇಘಾ ಡೈರಿ ನಡ್ಕೊಂಡಿದ್ರೆ ಅವರು ತಲುಪ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ರೈತರ ಪರವಾಗಿ ಅವ್ರು ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಉದಾಹರಣೆಗಳು ಕೂಡ ಸಾಕಷ್ಟಿದ್ದಾವೆ. ಆ ಒಂದು ದೃಷ್ಟಿಯಲ್ಲಿ ಮೇಘಾ ಡೈರಿ ಪರವಾಗಿ, ರೈತರ ಪರವಾಗಿ ಹಾಲನ್ನು ಕರೀತಕ್ಕಂಥ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಕೂಡ ಗೌರವ ತರ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಮೇಲೆ ನಾವೆಲ್ಲ ಕೂಡ ಈ ಚುನಾವಣೆಯಲ್ಲಿ ಮೇಘಾ ಡೈರಿಯನ್ನು ಕಾಪಾಡ್ತಕ್ಕಂಥ ಕೆಲಸ ಎನ್ ರಮೇಶ್ ಅಣ್ಣವ್ರು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ಕೂಡ ಶತಾಯ ಗತಾಯ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ದೇವೆ, ಗೆಲ್ಲಿಸ್ತೇವೆ. ಅದು ನಿಜವಾಗ್ಲೂ ಕೂಡ ಯಶಸ್ವಿಯನ್ನು ಕಾಣ್ತೀವಿ ಅಂತಕ್ಕಂಥ ಈ ಸಂದರ್ಭ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತಿನ ದಿನಾಂಕ 1/2/2026 ನಡೆಯುವ ಚುನಾವಣೆಯಲ್ಲಿ ನಮ್ಮ ಎನ್ ರಮೇಶ್ ಅಣ್ಣವರು, ಯಲುವಳ್ಳಿ ರಮೇಶ್ ಅಣ್ಣವರು ಚುನಾವಣೆಗೆ ನಿಂತಿದ್ದಾರೆ. ಅವರ ಪರವಾಗಿ ಇವತ್ತು ನಾವು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಎಲ್ಲ ಮುಖಂಡರು, ಎಲ್ಲ ವೋಟರ್ಸ್ ಬಂದು ಇವತ್ತು ಪೂಜೆಯನ್ನು ಮಾಡುವ ಮುಖಾಂತರ ಅವರನ್ನು ಜಯಶೀಲರಾಗಿ ಮಾಡಬೇಕು. ಮಾಡಿದ್ರೆ ರೈತ ನಾಯಕನನ್ನು ನಾವು ಗೆಲ್ಲಿಸಿ ಕಳಿಸಿದ್ರೆ ನಮ್ಮ ಮೆಗಾ ಡೈರಿಯಲ್ಲಿ ಒಳ್ಳೆ ಉತ್ತಮವಾದ ಸೇವೆಯನ್ನು ಮಾಡ್ತಾರೆ ಅನ್ನೋ ವಿಚಾರ ಇಟ್ಕೊಂಡು ಎಲ್ಲರೂ ಸಹ ಇವತ್ತು ನಾವು ಬಂದಿದ್ದೀವಿ. ಏನು ತಾವೆಲ್ಲ ಮತದಾರರು ಇದ್ದೀರಿ, ತಾವೆಲ್ಲ ಈಗ ಇತ್ತೀಚೆಗೆ ನಮಗೊಂದು ವಿಶೇಷ ಏನಂದರೆ, ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಮೊದಲ ಬಾರಿಗೆ ಏಕೈಕವಾಗಿ ಸಪ್ರೇಟಾಗಿ, ಮೊದಲು ಕೋಲಾರ ಚಿಕ್ಕಬಳ್ಳಾಪುರ ಇತ್ತು, ಈಗ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಪ್ರೇಟ್ ಆಗಿರೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರದವರು ಅತಿ ಹೆಚ್ಚಾಗಿ ಗೆಲ್ಲಿಸಿ ನಮ್ಮ ಚಿಕ್ಕಬಳ್ಳಾಪುರ ಸೇವೆಗೆ ಅದಿರ್ತಕ್ಕಂಥ, ಈಗಾಗಲೇ ನಮ್ಮ ರಾಜಕಾಂತ್ ಅವ್ರು ಹೇಳ್ದಂಗೆ ಸುಮಾರು ಆಗುಹೋಗುಗಳು ಈಗಾಗಲೇ ನಡೆದುಬಿಟ್ಟಿದೆ, ಮುಂದೆ ಆಗುಹೋಗುಗಳು ನಡೆಯೋದು ಬೇಡ ಅಂತೇಳಿ ಇವತ್ತು ಅವ್ರು ಹಿರಿಯರಿದ್ದಾರೆ, ಅವ್ರು ಹಿರಿಯ ರಾಜಕಾರಣಿ, ಹಿರಿಯರು ಸುಮಾರು ಉದ್ಯೋಗಗಳಲ್ಲಿ ಅಧಿಕಾರಿಗಳಲ್ಲಿ ಅವರೆಲ್ಲ ಬಂದು ಆ ಗೌರವಗಳನ್ನು ತಂದುಕೊಟ್ಟಿರ್ತಕ್ಕಂಥ ತಾವೆಲ್ಲ ನೋಡಿದ್ದೀರಿ. ಈಗಾಗಲೇ ತಾವು ಹೇಳ್ದಂಗೆ ಅವ್ರಿಗೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ, ನಿಜ ಇಲ್ಲ ಅಂತ ಸರ್ಕಾರ ಕೊಟ್ಟಿದೆ. ಈಗಲೂ ಇರ್ತಕ್ಕಂಥದ್ದು ಈಗ ನಮ್ಮ ಶಾಸಕರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ, ನಾವು ಶಾಸಕರ ಗೌರವ ಕೊಡಲೇಬೇಕು, ಶಾಸಕರು ಹೆಂಗೆ ಹೇಳಿದ್ರೆ ಪಕ್ಷ ಹೆಂಗೆ ಹೇಳಿದ್ರೆ ಹಂಗೆ ನಾವು ಕೇಳಲೇಬೇಕು. ಅದಕ್ಕೋಸ್ಕರ ಅದು ಆಗಿದೆ, ಈಗ ಅವ್ರಿಗೆ ಅಧಿಕಾರ ಕೊಟ್ಟಿದೆ, ನಿಭಾಯಿಸೋ ಶಕ್ತಿ ಇದೆ. ಅದಕ್ಕೆ ಮತ್ತೆ ಅದೊಂದು ಉದ್ದೇಶ ಏನಂದ್ರೆ ಪಕ್ಕದಲ್ಲೇ ಇದ್ದಾರೆ, ಹಿರಿಯರಿದ್ದಾರೆ, ಆ ಒಂದು ಕಾರಣಕ್ಕೆ ಅವ್ರು ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ನಿಭಾಯಿಸ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ನಂಬಿಕೆ ಇಟ್ಟು ಇವತ್ತು ಅವ್ರನ್ನ ಅಭ್ಯರ್ಥಿಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿಕೊಂಡು ಮತದಾರರಲ್ಲಿ ಕೈ ಮುಗಿದು ಮನವಿ ಮಾಡ್ತೀವಿ. ಈ ಬಾರಿ ಎಚ್ಚರಿಕೆಯಿಂದ 1ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಇಲ್ಲಿ ಯಾವುದೇ ಗೊಂದಲ ಇಲ್ಲ, ಇಲ್ಲಿ ಅಧಿಕೃತವಾಗಿ ಶಾಸಕರು ಘೋಷಣೆ ಮಾಡಿದ್ದಾರೆ ಅಭ್ಯರ್ಥಿನ. ಸೊ ಯಾವುದೋ ಗೊಂದಲ ಇಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಯಾಕಂದ್ರೆ ಶಾಸಕರು ಇಲ್ಲಿರ್ತಕ್ಕ ಸ್ಥಳೀಯ ಶಾಸಕರು ಘೋಷಣೆ ಮಾಡಿದ್ಮೇಲೆ ಅದು ಅಧಿಕೃತವಾದ ಅಭ್ಯರ್ಥಿನೇ ಅಂತ ನಾವು ಹೇಳೋಂಥ ಅವಕಾಶ ಇದೆ. ಬಟ್ ಆದರೂ ನಾವು ಸಚಿವರಲ್ಲೂ ಸಹ ಈಗಾಗಲೇ ನಾವೆಲ್ಲ ಹೋಗಿದ್ವಿ, ಅಣ್ಣ ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಬೇಡ, ಎರಡರಲ್ಲಿ ಯಾರನ್ನೋ ಒಬ್ಬರನ್ನ ಕರೆಸಿ ಮಾತಾಡೋಂಥ ಕೆಲಸ ಮಾಡಿ ಅಂತೇಳಿ ನಮ್ಮ ಉಸ್ತುವಾರಿ ಸಚಿವರನ್ನು ನಾವು ಭೇಟಿ ಮಾಡಿದ್ದೀವಿ, ಇದಾಗಬಾರ್ದು ಅಂತೇಳಿ. ಸೊ ಅದಕ್ಕೋಸ್ಕರ ನಾವು ಅವ್ರ ಗಮನಕ್ಕೂ ಹಾಕಿದ್ದೀವಿ. ಸೊ ಇಲ್ಲಿ ಯಾವುದೇ ನಮಗೆ ಇವಾಗ ಇರ್ತಕ್ಕಂಥ ವಿಚಾರದಲ್ಲಿ ಯಾವುದೂ ನಾವು ಇಷ್ಟು ಜನ ಸೇರಿದ್ವಿ, ಯಾವುದೇ ನಮ್ಗೆ ಗೊಂದಲ. ನಾವು ಯಲುವಳ್ಳಿ ರಮೇಶ್ ಅಣ್ಣವ್ರಿಗೆ ಸಹಕಾರವನ್ನು ಕೊಟ್ಟು ಅತಿ ಹೆಚ್ಚು ಮತಗಳಲ್ಲಿ ಅವರನ್ನ ಗೆಲ್ಲಿಸಬೇಕು ಅಂತೇಳಿ ಎಲ್ಲ ಮತದಾರರಲ್ಲಿ ಕೈ ಮುಗಿದು ಮನವಿ ಮಾಡ್ತೀವಿ. ಬಂದ್ರೆ ಯಾವ ರೀತಿ ಚೀಮೂಲ್ಗೆ ನಿಮ್ಮ ಮುಂದಿನ ಗುರಿ ಏನ್ ಸರ್? ಇದೇನಾಗಿರುತ್ತೆ? ಏಕೈಕ ಅಜೆಂಡಾ ಏನ್ ನಿಮ್ಗೆ? ನನಗೆ ಏನು ನನ್ನ ಮತದಾರ ಪ್ರಭುಗಳಿದ್ದಾರೆ, ಡೆಲಿಗೇಟ್ಸು, ಅಧ್ಯಕ್ಷಗಳು, ಕಾರ್ಯದರ್ಶಿಗಳು, ಇವರೆಲ್ಲನೂ ನಾನು ಅವರೆಲ್ಲ ಅಪೀಲ್ ಮಾಡ್ತೀನಿ. ಅಲ್ಲಿ ಸಮಸ್ಯೆಗಳು ಹಲವಾರಿದೆ. ನಾನೊಬ್ಬ ದನ ಕಾಯೋ ಲೆವೆಲಿಂದ ಮೇಲಕ್ಕೆ ಭಗವಂತ ಬೆಳೆಸಿದ್ದಾನೆ.
ಗೋರಕ್ಷಣೆ, ಮುಕ್ಕೋಟಿ ದೇವತೆಗಳು ಇರುವಂತ ಗೋವನ್ನ ಕಾಪಾಡಬೇಕು. ಉದಾಹರಣೆಗೆ ಹೇಳ್ಬೇಕಂದ್ರೆ ಒಳ್ಳೆ ಗುಣಮಟ್ಟದ ಹಾಲು ಪೂರೈಕೆ ಬಹಳ ಮುಖ್ಯ. ಅದು ಸುಮಾರು ನಡಿಬಾರ್ದಂತ ಅನ್ಯಾಯಗಳೆಲ್ಲ ನಡೆದಿದೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ ಬೆಳಗಿನ ಜಾವ ಎದ್ದು ಆ ಗೋವನ್ನ ಮೈ ಮೇಲೆ ನೀರ್ ಹಾಕಿ ತೊಳೆದು ಹಾಲು ಕರೆದು ಡೈರಿಗೆ ಹಾಕಿ ಶ್ರಮ ಪಡ್ತಾರೆ. ನಾನು ಹಳ್ಳಿಗಳಲ್ಲಿ ನೋಡಿದ್ದೀನಿ, ಒಂದು ಮಗುನ ಕಂಕ್ಳಲ್ಲಿ ಹಿಡ್ಕೊಂಡು ಒಂದ್ ಕೈಯಲ್ಲಿ ಹಾಲು ಕರೆದ ದೃಶ್ಯಗಳು ನಾವು ಹೆಣ್ಣುಮಕ್ಕಳು ನಾವು ನೋಡಿದ್ದೀವಿ. ಅವ್ರ ಹಿತ ಕಾಯೋದು ಬಹಳ ಮುಖ್ಯ. ನನಗೆ ಅವ್ರ ಹಿತ ಕಾದು ಗುಣಮಟ್ಟದ ಹಾಲು ಪೂರೈಕೆ, ಸೊಸೈಟಿಗಳ ಅಭಿವೃದ್ಧಿ ಬಹಳ ಪ್ರಮುಖವಾಗಿ. ಪಾಪ ಇವತ್ತು ನಾವು ಒಂದು ಕಮಿಟಿಯಲ್ಲಿ 5 ವರ್ಷ ಇರ್ತೀವಿ, ಇನ್ನು 5 ವರ್ಷಕ್ಕೆ ಬೇರೆಯವ್ರು ಬರ್ತಾರೆ. ಆದ್ರೆ ಅಲ್ಲಿ ಆ ಸೆಕ್ರೆಟರಿಗಳಿದಾರಲ್ಲ, ಕಳೆದ 30 ವರ್ಷಗಳು ಅವರು ಸೇವೆ ಮಾಡ್ತಾರೆ. ಸರ್ಕಾರಿ ನೌಕರಿಗಿದ್ದಂಗೆ ಅದು ಏನೂ ಇಲ್ಲ. ಬೆಳಗ್ಗೆ ಮನೆಯಲ್ಲಿ ಒಂದು ಹೆಣ ಬಿದ್ದಿರಲಿ ಅಥವಾ ಪೇಷಂಟ್ ಇರಲಿ, ಬೆಳಗ್ಗೆ ಹೋಗಿ ಕೆಲಸ ಮಾಡಬೇಕು, ಸಂಜೆ ಹೋಗಿ ಕೆಲಸ ಮಾಡಬೇಕು. ಅವ್ರಿತ ಕೂಡ ನಾವು ಬಹಳ ಮುಖ್ಯ. ನೋಡಿ, ಪಕ್ಕದ ಮುದುಗುರಿಕೆಯಲ್ಲಿ, ಉಳುಗುರಿಕೆಯಲ್ಲಿ, ನಮ್ಮ ಬಾರ್ಡ್ರಲ್ಲಿ ಇರೋವಂಥ ಹಳ್ಳಿಗಳಲ್ಲಿ ಅಲ್ಲೊಬ್ಬ ಸೆಕ್ರೆಟರಿ ರಿಟೈರ್ಡ್ ಆದ್ರೆ ಅವನಿಗೆ 5 ರಿಂದ 6 ಲಕ್ಷ ರೂಪಾಯಿ ರಿಟೈರ್ಡ್ ಬೆನಿಫಿಟ್ ಕೊಡ್ತಾರೆ, ಇಡ್ಗಂಟು ಕೊಡ್ತಾರೆ. ಆದ್ರೆ ಇಲ್ಲಿನವ್ರಿಗೆ 2 ಲಕ್ಷ ರೂಪಾಯಿ. ಯಾವ ನ್ಯಾಯ ಇದು? ಕೂಗಳತೆಯಲ್ಲಿರೋರಿಗೆ 5 ಲಕ್ಷ 6 ಲಕ್ಷ, ಇವ್ರಿಗೆ 2 ಲಕ್ಷ. ಪ್ರಪ್ರಥಮವಾಗಿ ನಾನು ಅದನ್ನ ಮಾಡಿಸೋದು ದೇವ್ರ ಮುಂದೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಾಡಿಸೇ ತೀರ್ತೀನಿ ಅನ್ನೋದು ನನಗೆ ನಂಬಿಕೆ ಇದೆ. ಅದು ಮಾತಾಡ್ತೀನಿ. ಆಮೇಲೆ ಇವತ್ತು ಹಾಲು ಮತ್ತೆ ನೀರು ಎರಡು ಒಂದೇ ಬೆಲೆ ಆಗುವಂತ ಪರಿಸ್ಥಿತಿ ನಾವು ನೋಡ್ತಾ ಇದೀವಿ. ಇವತ್ತು ಬಹಳ ಹೊಟ್ಟೆ ಉರಿಯುತ್ತದೆ. ಇಷ್ಟು ಪೌಷ್ಟಿಕ ಮಗು ಹುಟ್ಟಿದಾಗಿಂದ ಸಾಯೋ ಟೈಮಲ್ಲಿ ಒಂದು ತೊಟ್ಟು ಹಾಲು ಬಿಡ್ರು ಅವ್ನಿಗೆ ಅಂತಾರೆ. ಹಾಗಾಗಿ ಹುಟ್ಟಿದಾಗಿಂದ ಅಮೃತ, ಅದು ಹಾಲು ಅಮೃತ, ಅದು ಸಾಮಾನ್ಯ ಇದಲ್ಲ. ಆ ದರ ಜನಕ್ಕೆ, ಹಾಲು ಉತ್ಪಾದಕರಿಗೆ ಆ ದರ ಒಳ್ಳೆ ಉತ್ತಮವಾದ ದರ ಕೊಡಿಸೋದ್ರ ಬಗ್ಗೆ, ಆಮೇಲೆ ಕ್ವಾಲಿಟಿ ಮೇಂಟೈನ್ ಮಾಡೋ ಬಗ್ಗೆ, ಚೀಮುಲ್ ಅಂತೇಳಿ ಆದ್ಮೇಲೆ ಬಹಳಷ್ಟು ಜವಾಬ್ದಾರಿ ಇರ್ತದಲ್ಲಿ. ಹಿಂದೆ ಬಹಳಷ್ಟು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಅನ್ಯಾಯಗಳು, ಭ್ರಷ್ಟಾಚಾರಗಳು ಹಾಲು ಉತ್ಪಾದಕರಿಗೆ ನಡೆದಿದೆ ಡೈರಿಗಳಲ್ಲಿ. ಅದ ಭ್ರಷ್ಟಾಚಾರ ಸಂಪೂರ್ಣ ತೊಡೆದಾಕಿ ನ್ಯಾಯ ಒದಗಿಸ್ಕೊಡೋದು ನಾನು ಇವತ್ತು ದೇವ್ರ ಮುಂದೆ ಪ್ರತಿಜ್ಞೆ ಮಾಡ್ತೀನಿ. ಅದು ಧರ್ಮವಾಗಿ ಅದನ್ನು ಅಭಿವೃದ್ಧಿ ಮಾಡೋದು ನನ್ನ ಪ್ರಮುಖ ಆದ್ಯತೆ. ಹಾಗಾಗಿ ಗೋರಕ್ಷಣೆ, ಗೋಪಾಲಕ ರಕ್ಷಣೆ 24 ಅದಕ್ಕೆ ನಾವು ಮನುಷ್ಯರಿಗಿದ್ದಂಗೆ ಬಾಯಿ ಮಾತಿಲ್ಲ. ಏನಕ್ಕೆ? ಗೋಗಳಿಗೆ ಅದು ಏನೋ ಹೊಟ್ಟೆ ನೋವು ಬಂತು, ಏನೋ ಒಂದು ತೊಂದರೆ ಆದ್ರೆ ಹೇಳ್ಕೊಂಡು ಅಂತ ಭಗವಂತ ಅದಕ್ಕೆ ಆ ಪರಿಸ್ಥಿತಿ ಇಲ್ಲ. ಅದನ್ನ ಅರ್ಥ ಮಾಡಿಕೊಂಡು 24x7 ಅವಿಗೆ ಟ್ರೀಟ್ಮೆಂಟ್ ಕೊಡೋ ವಿಚಾರ ಇರ್ಬೋದು. ಆಮೇಲೆ ಹಾಲು ಉತ್ಪಾದನೆ ಮಾಡೋ ಉತ್ಪಾದಕರಿಗೆ ಇನ್ಶೂರೆನ್ಸ್ಗಳು ಮಾಡೋದು ಇರ್ಬೋದು. ಅವ್ರ ಕುಟುಂಬದಲ್ಲಿ ಏನಾದ್ರೆ ಆ ಹೆಣ್ಣು ಮಕ್ಕಳಿಗೆ ತೊಂದರೆ ಆದಾಗ ಅವ್ರನ್ನ ಕಾಯೋ ವಿಚಾರ ಇರ್ಬೋದು. ಈ ತರ ಸಮಸ್ಯೆಗಳು ಅನೇಕವೇ. ನನಗೆ ಒಂದು ಅವಕಾಶ ನಮ್ಮ ಮತದಾರ ಬಂಧುಗಳು, ಮತದಾರ ದೇವರುಗಳು ಕೊಟ್ರೆ ಇವೆಲ್ಲ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನಾನು ದೇವ್ರ ಮೇಲೆ ಪ್ರತಿಜ್ಞೆ ಮಾಡಿ ಹೇಳ್ತೀನಿ. ಇದನ್ನೆಲ್ಲ ಸರಿಪಡಿಸಿಕ್ಕೆ ಅಲ್ಲಿ ಆಗ್ತಾ ಇರೋದು ಡೊಂಕು ಟೊಂಕುಗಳನ್ನ, ರೈತರಿಗೆ ಆಗ್ತಾ ಇರೋ ಅನ್ಯಾಯನ ಸರಿಪಡಿಸಿ ಸರಿದಾರಿಗೆ ತರೋದೇ ನನ್ನ ಗುರಿ. ಹೆಸರು ಕ್ರಮ ಸಂಖ್ಯೆ ಹೇಳಿ ಸರ್. ಕ್ರಮ ಸಂಖ್ಯೆ 1 ಚಿಕ್ಕಬಳ್ಳಾಪುರ ಚುನಾವಣಾ ಕ್ಷೇತ್ರ, ನಿರ್ದೇಶ ಚುನಾವಣಾ ಕ್ಷೇತ್ರ. ಕ್ರಮ ಸಂಖ್ಯೆ 1 ಯಲವಳ್ಳಿ ಎನ್ ರಮೇಶ್. ಆಟೋ ಗುರುತು, ಆಟೋ ರಿಕ್ಷಾ ಗುರುತು. ದಯವಿಟ್ಟು ಈ ಗುರುತಿಗೆ ತಾವೆಲ್ಲ ಮತ ಕೊಡಬೇಕು ಅಂತ ತಮ್ಮ ಮೂಲಕ ನಾನು ಎಲ್ಲ ಡೆಲಿಗೇಟ್ಸ್ ಅಲ್ಲಿ ಅವ್ರ ಪಾದ ಮುಟ್ಟಿ ನಾನು ಮನವಿ ಮಾಡ್ತೇನೆ.